ನಮ್ಮ ಮಕ್ಕಳು ಅದನ್ನ ಕಲಿತು ಚೆನ್ನಾಗಿ ಬ್ಯಾಂಡ್ ಬರ್ಸ್ಕೊಂಡು ಅಟೆನ್ಷನ್ನು ಇವೆಲ್ಲ ಪ್ರೇಯರ್ ಮಾಡೋದ್ರಿಂದ ನಮ್ಗೆ ತುಂಬ ಖುಷಿ ಆಗುತ್ತೆ ಅಷ್ಟೇ. ಸ್ಕೂಲಿಗೆ ನಮ್ಮ ಮಕ್ಳಿಗೆ ಇಂಪ್ರೂವ್ಮೆಂಟ್ ಆಗಲಿ ಅಂದ್ಬಿಟ್ಟು ಇದಕ್ಕೆ ಸ್ಕೂಲ್ಗೆ ಇದು ಬ್ಯಾಂಡ್ ಸೆಟ್ ಕೊಡಿಸಿ ಅಂತ ಹೇಳಿದ್ರು, ಅದು ಕೊಡುಗೆ ಕೊಡಿಸಿದ್ದೀವಿ. ಈ ಗೌರ್ಮೆಂಟು ಸ್ಕೂಲು ಸರಿಯಾಗಿ ಪಾಠ ನಡೆಯಲ್ಲ, ಅದು ನಡೆಯಲ್ಲ ಅಂದ್ಬಿಟ್ಟು ಎಲ್ಲ ಸುಮಾರು ಹುಡುಗನೆಲ್ಲ ಕಾನ್ವೆಂಟ್ ಸೇರಿಸ್ತಾ ಇರ್ತಾರೆ. ಈ ರೀತಿ ಅನುದಾನಗಳನ್ನು ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಿದ್ರೆ ಒಬ್ಬರು ದಾನಿಗಳು ಚೇರು ಪುಸ್ತಕಗಳು ಕೊಡ್ತಾಯಿದ್ರೆ ಹುಡುಗರಿಗೂ ಆಸಕ್ತಿಯಿಂದ ಓದೋಕ್ಕೆ ಇಂಟ್ರೆಸ್ಟ್ ಆಯ್ತವೆ. ಸರ್ ನನಗೆ ಶಾಲೆ ಅಂದರೆ ತುಂಬ ಇಷ್ಟ ಸರ್. ಒಂದಿನೂ ಆಬ್ಸೆಂಟ್ ಆಗೋಕ್ಕೆ ಇಷ್ಟ ಇಲ್ಲ ಸರ್ ನನಗೆ. ದಾನಿಗಳು ಇದೇ ರೀತಿ ನಮಗೆ ಸಹಾಯ ಮಾಡಿದ್ರೆ ಮಕ್ಕಳುಗಳು ಅದನ್ನು ಬಳಸ್ಕೊಂಡು ಇನ್ನೂ ಚೆನ್ನಾಗಿ ಕಲಿತಾರೆ ಸರ್. ಇಲ್ಲೆಲ್ಲ ಬಡ ಮಕ್ಕಳುಗಳು ಸಹ ಇರೋರು, ಅಂಥ ಮಕ್ಕಳುಗಳು ಚೆನ್ನಾಗಿ ಓದಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವರು ಏನಾರು ಒಂದು ಹೈಯರ್ ಎಜುಕೇಷನ್ ಮಾಡಬೇಕು. ನೀವು ವಿದ್ಯಾವಂತರಾದ ಮೇಲೆ ಸಮಾಜಕ್ಕೆ ಜವಾಬ್ದಾರಿ ಇದೆ. ಅದಕ್ಕೆ ಇದೊಂದು ನೀವೆಲ್ಲ ವಿದ್ಯಾವಂತರಾಗಿ ನೀವು ಓದಿದಂಥ ಶಾಲೆಗಳಿಗೆ ಮತ್ತೆ ನಿಮ್ಮ ಜವಾಬ್ದಾರಿ ಕೂಡ ಇರಬೇಕು. ಉನ್ನತ ಸ್ಥಾನಗಳಿಗೆ ಹೋದ್ರಾಗ ಓದಂಥ ಶಾಲೆನ ಮರಿಬಾರದು, ವಿದ್ಯೆ ಕೊಟ್ಟಂಥ ಶಾಲೆಯನ್ನ ಮರಿಬಾರದು. ಈಗ ನೋಡಿದ್ರಲ್ಲ, ನೋಡಿ ಯಾರು ಸಹಾಯ ಮಾಡಿದಾರೆ, ಅವ್ರು ಯಾಕೆ ಮಾಡಿದೆ ಅಂತ ಹೇಳಿದರು. ಅದು ನಮ್ಮ ಕರ್ತವ್ಯ ಅಂತ ಹೇಳಿ ನೀವು ಕೂಡ ಈ ಒಂದು ಇಲಾಖೆಯಲ್ಲಿ ಪಾಲ್ದಾರಾಗಿದ್ದೀರಿ ಇವತ್ತು. ಅದಕ್ಕೆ ನಮ್ಮ ಮಕ್ಕಳ ಪರವಾಗಿ, ನಮ್ಮ ಸರ್ಕಾರದ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.